ಇವತ್ತು ಏಕತಾ ನಡಿಗೆ ಅಂತೇಳಿ ಏನು ನಮ್ಮ ದೇಶದ ಮೊದಲ ಗೃಹ ಸಚಿವರಾಗಿ ಮೊದಲ ಉಪ ಪ್ರಧಾನಿಗಳಾಗಿ ಈ ದೇಶಕ್ಕೆ ಉಕ್ಕಿನ ಮನುಷ್ಯ ಅಂತಾನೆ ಹೆಸರಾಗಿದ್ದಂತ ಸರ್ದಾರ್ ವಲ್ಲಭಭಾಯಿ ಪಟೇಲರ ಒಂದು 150ನೇ ಜನ್ಮ ದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. ಅವತ್ತಿಂದ ಮುಂದುವರೆದು ಈಗಾಗಲೇ ಜನರಲ್ಲಿ ದೇಶದ ಬಗ್ಗೆ ಒಂದು ಭಾವೈಕ್ಯತೆಯನ್ನ ಮೂಡಿಸಬೇಕು. ಈ ರೀತಿಯ ಟೆರರಿಸ್ಟ್ ಇನ್ನೊಂದು ಮತ್ತೊಂದು ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಭಾರತೀಯರು ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ, ಏಕತೆಯನ್ನು ಬೆಳೆಸ್ಕೋಬೇಕಾಗತ್ತೆ ಅನ್ನೋ ಒಂದು ಕಾರ್ಯಕ್ರಮದ ಸೂಚಕವಾಗಿ ಈಗಾಗಲೇ MP ಸಾಹೇಬರು ಮಾತನಾಡ್ದಂಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಿಗಳಾದ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲರ ಒಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನ ಏನ್ ಸ್ಥಾಪನೆ ಮಾಡಿದ್ರು, ಅವರ ಹೆಸರಲ್ಲಿ ದೊಡ್ಡ ಪಾರ್ಕ್ ಅನ್ನ ಏನ್ ಸ್ಥಾಪನೆ ಮಾಡಿದ್ರು, ಅವರಿಗೆ ಗೌರವ ಕೊಡೋ ಸಲುವಾಗಿ ಅದೇ ರೀತಿ ಮುಂದುವರೆದು ಇವತ್ತು ಮುಂದಿನ ಯುವ ಪೀಳಿಗೆಗೆ ಈ ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲರ ಒಂದು ವಿಚಾರಗಳನ್ನ ತಲುಪಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಇಡೀ ದೇಶದಾದ್ಯಂತ ನವೆಂಬರ್ 26ರವರೆಗೆ 25ರವರೆಗೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ನಮ್ಮ ಶಿರಾನಗರದಲ್ಲಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ವತಿಯಿಂದ ಶಿರಾನಗರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವಿವತ್ತು ಸುಮಾರು ಒಂದು 6-7 ಕಿಲೋಮೀಟರ್ 8 ಕಿಲೋಮೀಟರ್ ಅಷ್ಟು ದೂರ ನಡಿಗೆ ಮುಖಾಂತರ ನಡೆದು ವಲ್ಲಭಭಾಯಿ ಪಟೇಲರ ಜನ್ಮ ದಿನೋತ್ಸವ ಮತ್ತೆ ಅವರ ಕಾರ್ಯವೈಖರಿ ನಮ್ಮ MP ಸಾಹೇಬ್ರಿಗಾಗಲೇ ಹೇಳಿದಾಗೆ ಯಾವ ರೀತಿಯ ಸ್ವಾತಂತ್ರ್ಯ ನಂತರ ಕೂಡ ಕೆಲವು ರಾಜ್ಯಗಳು, ಕೆಲವು ಸಂಸ್ಥಾನಗಳು ನಮ್ಮ ಇಂಡಿಪೆಂಡೆಂಟ್ ಇಂಡಿಯಾಗೆ ಸೇರ್ದೇನೆ ಹೊರಗುಳ್ಕೊಂಡಿದ್ವು. ಅಂತವ್ರನ್ನ ಕೆಲವ್ರನ್ನ ಮನವೊಲಿಸಿದ್ರು, ಇನ್ನು ಕೆಲವರಿಗೆ ಎಚ್ಚರಿಕೆ ಕೊಟ್ರು. ಏನು ಹೈದರಾಬಾದಿಂದ ನಿಜಾಮ ಇರ್ಬೋದು ಅಥವಾ ಕಾಶ್ಮೀರದ ದೊರೆ ಇರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ರು. ನೀವೇನಾದ್ರೂ ಜಾಯಿನ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ, ಅಂದ್ರೆ ಒಂದು ದೇಶದ ಅಖಂಡತೆಗಾಗಿ ಅಂತೇಳಿ ಅವ್ರನ್ನೆಲ್ಲರೂ ಕೂಡ ಸೇರಿಸ್ಕೊಂಡು ಇವತ್ತು ಅಖಂಡ ಭಾರತ ನಿರ್ಮಾಣ ಮಾಡುವಂತ ಕೆಲಸ ಆಗಿದೆ. ಹಾಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಯಾವತ್ತೂ ಕೂಡ ಸ್ಮರಣೀಯರು. ಅವರ ಸ್ಮರಣೆ ಯಾವತ್ತೂ ನಮ್ಗೆ ಇರ್ಬೇಕು. ಆ ಉಕ್ಕಿನ ಮನುಷ್ಯನ ಆ ಗಂಡೆದೆ ಏನಿತ್ತು, ಆ ಗಂಡದೆಯನ್ನ ಎಲ್ಲ ಭಾರತೀಯ ಹಿಂದೂ ಸಿಂಹಗಳು ಬೆಳೆಸ್ಕೋಬೇಕಾಗತ್ತೆ. ಅದಕ್ಕಾಗಿ ವಲ್ಲಭಭಾಯಿ ಪಟೇಲರ ನಾವು ಜ್ಞಾಪಿಸ್ಕೋಬೇಕಾಗತ್ತೆ. ಇವತ್ತು ಅವರ ನಂತರ ಮೋದಿಜಿಯವರ ಸರ್ಕಾರ ಈಗ 3ನೇ ಬಾರಿಗೆ ಏನು ಅಧಿಕಾರವನ್ನು ನಡೆಸ್ತಾ ಇದೆ, ಎಲ್ಲ ಸಂಸದರುಗಳು ಕೂಡ ಇವತ್ತು ಮೋದಿ ಅವರೊಟ್ಟಿಗೆ ಏನ್ ದೇಶ ರಕ್ಷಣೆಗೆ ನಿಂತಿದ್ದಾರೆ. ಇವತ್ತು ಕೂಡ ಅವರ ಅಟ್ಟಹಾಸ, ಭಯೋತ್ಪಾದಕರ ಅಟ್ಟಹಾಸ ಏನ್ ನಡೀತಾ ಇದೆ, ಏನು ಪಾಕಿಸ್ತಾನ ಅಥವಾ ಬೇರೆ ಹೊರ ದೇಶಗಳ ಒಂದು ಚಿತಾವಣೆಗಳು ಏನ್ ನಡೀತಾ ಇದಾವೆ, ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ, ಪ್ರತಿಯೊಬ್ಬ ಭಾರತೀಯ ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲರ ಒಂದು ಆ ಧೈರ್ಯ ಮತ್ತೆ ಗಂಡತೆಯನ್ನ ಮೆರಿಬೇಕಾದಂತ ಸಂದರ್ಭ ಇದು. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಒಂದು 7-8 ಕಿಲೋಮೀಟರ್ ಜಾಥಾದಲ್ಲಿ ಹೋಗಿ ಅವರ ವಿಚಾರಧಾರೆಗಳನ್ನ ಜನರಿಗೆ ತಲುಪಿಸೋದ್ರ ಮುಖಾಂತರ, ಅದರ ಜೊತೆಗೆ ಇವತ್ತು ಏನ್ ನಮ್ಮ ಸ್ವದೇಶಿ ಆಂದೋಲನ ಅಂತ ಏನು ನಡೀತಾ ಇದೆ, ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ. ಸ್ವದೇಶಿ ಒಂದು ವಸ್ತುಗಳನ್ನೇ ಹೆಚ್ಚು ಬಳಸಬೇಕು, ದೇಶದ GDP ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ರೆವಿನ್ಯೂ ಏನಿದೆ, ನಮ್ಮ ಯಾವುದೇ ಕೊಳ್ಳುವಿಕೆ ಏನಿದೆ ಅದೆಲ್ಲ ಕೂಡ ಸ್ವದೇಶಿ ವಸ್ತುಗಳನ್ನೇ, ಅದು ಖಾದಿ ವಸ್ತುಗಳಿರ್ಬೋದು ಅಥವಾ ಸ್ಥಳೀಯವಾಗಿ ತಯಾರಾದಂತ ವಸ್ತುಗಳಿರ್ಬೋದು, ಇವುಗಳನ್ನ ಹೆಚ್ಚೆಚ್ಚು ಬಳಸೋದ್ರ ಮುಖಾಂತರ ನಾವು ಆದಷ್ಟು ನಮ್ಮ ದೇಶದ, ಇವತ್ತು ಅಮೆರಿಕ ಅಂತ ಒಂದು ದೇಶ ನಮ್ಮ ಮೇಲೆ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಚಿತಾವಣೆ ಮಾಡಿದ್ರು ಕೂಡ ಇವತ್ತು GST ಕಡಿಮೆ ಮಾಡಿದ್ವಿ, ಅದರ ಫಲಿತಾಂಶ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ನೋಡಿ. ಇವತ್ತು ಏನು ಹಣದುಬ್ಬರ ಇತ್ತು ನಮ್ಮಲ್ಲಿ, ಆ ಹಣದುಬ್ಬರ ಇದು -12% ಹೋಗಿದೆ. ಅಂದ್ರೆ ಯಾವುದೇ ಚಿಲ್ಲರೆ ವ್ಯಾಪಾರ, ಎಲ್ಲ ವಸ್ತುಗಳ ಬೆಲೆ ಕಡಿಮೆ ಆಗಿದೆ. ಅದು ತರಕಾರಿ ಅಥವಾ ಬೇರೆ ಯಾವುದೇ ಜನಸಾಮಾನ್ಯರು ಬಳಸುವಂತ ವಸ್ತುಗಳ ಬೆಲೆ ಎಲ್ಲ ಕೂಡ ಕಡಿಮೆ ಆಗಿದೆ. ತನ್ಮುಖಾಂತರ ಇವತ್ತು ಬ್ಯಾಂಕ್ ಬಡ್ಡಿ ದರಗಳು ಇಳಿಕೆ ಆಗ್ತಿದ್ದಾವೆ, ಜನಸಾಮಾನ್ಯರು ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಇಂಥದ್ರಲ್ಲಿ ಈ ರಾಜ್ಯ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿರೋ ರೀತಿ ನಂದಿನಿ ತುಪ್ಪದ ಬೆಲೆಯನ್ನ 60 ರೂಪಾಯಿ 50 ರೂಪಾಯಿ ಇದ್ದಿದ್ದನ್ನ GST ಕಡಿಮೆ ಮಾಡಿದ್ರೆ 50 ರೂಪಾಯಿ ಬರೋದು, ಕಡಿಮೆ ಮಾಡಿದ್ದಾಗಿ ಮತ್ತೆ 30 ರೂಪಾಯಿ ಜಾಸ್ತಿ ಮಾಡಿ ಈ ರೀತಿ ಬಡವರ ತಲೆ ಮೇಲೆ ದೊಡ್ಡ ಮಟ್ಟಕ್ಕೆ ಹೊರೆಯನ್ನು ಹಾಕ್ತಿದ್ದಾರೆ.
ಇವೆಲ್ಲ ಎಚ್ಚರಿಕೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ. ಖಂಡಿತ ಈ ಸರ್ಕಾರ ಅಧೋಗತಿಗೆ ಇಳಿತಾ ಇದೆ. ಅವರ ನಾಯಕರು ಕೂಡ ಇವತ್ತು ಅವರಿಗೆ ಎಲ್ಲೋ ಒಂದು ರೀತಿ ಆ ಒಂದು ಅಪ್ಪಾಪಿತನ ಏನಿದೆ ಅಧಿಕಾರ, ಅದಕ್ಕಾಗಿ ದೇಶವನ್ನು ಕೂಡ ಬಲಿ ಕೊಡೋದಕ್ಕೆ ಹೊರಟಿದ್ದಾರೆ. ಈಗಾಗಲೇ ನಿನ್ನೆ ನಡೆದ ಕೃತ್ಯದ ಬಗ್ಗೆ ನೀವು ಮಾತಾಡಿದ್ರಿ, ಭಯೋತ್ಪಾದಕರ ಕೃತ್ಯ ಇನ್ನೊಂದು ಮತ್ತೊಂದು. ಇದು ಮೊದಲು ಬಹಳ ಆಗ್ತಾ ಇತ್ತು ಕಾಂಗ್ರೆಸ್ ಆಡಳಿತದಲ್ಲಿ. ಮೋದಿಜಿಯವರು ಬಂದ ಮೇಲೆ ಎಲ್ಲ ಕೂಡ ಒಂದು ಕಂಟ್ರೋಲ್ ಬಂದಿದೆ. ದಿನ ಬೆಳಗಾದ್ರೆ ಪಂಜಾಬ್ನಲ್ಲಿ ಗುಂಡಿನ ದಾಳಿ, ಕಾಶ್ಮೀರ ಬಾರ್ಡರ್ ಅಲ್ಲಿ ಇಂಡಿಯಾ ಬಾರ್ಡರ್ ಅಲ್ಲಿ ಗುಂಡಿನ ದಾಳಿ, ಅದು ದಿನನಿತ್ಯ ಸುದ್ದಿ ಆಗಿತ್ತು. ಈಗ ಅವೆಲ್ಲ ನಿಂತೋಗಿದ್ದಾವೆ. ಇಂತಹ ಏನು ದರೋಡೆಕೋರರು ಅಥವಾ ಭಯೋತ್ಪಾದಕರು ಅಲ್ಲಿ ಇಲ್ಲಿ ತಲೆ ಎತ್ತುತ್ತಾರೆ, ಅವರ ಹೆಡೆ ಮುರಿ ಕಟ್ಟುವಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಮೋದಿಜಿ ನೇತೃತ್ವದ ಸರ್ಕಾರ ಬಹಳ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಜನರಿಗೆ ಆ ಒಂದು ಭರವಸೆ ಇದೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಮುಂದುವರಿತೇವೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ನಮ್ಮ ನಡಿಗೆಯನ್ನ ಸನ್ಮಾನ್ಯ ಸಂಸದರ ನೇತೃತ್ವದಲ್ಲಿ ನಾವು ಮುಂದುವರಿಸ್ತೇವೆ.